ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್. ಸ್ನೇಹಿತರೆ, ತುಂಬ ಜನ ಏನು ಮಾಡ್ತಿದ್ರಿ, ಈ ಗಾಡಿ ತಗೊಂಡೋಗಿದ್ದಟ್ಟೆ ರಿವ್ಯೂ ಮಾಡಿ ಬ್ರೋ ಅಂತ ಕೇಳ್ತಾ ಇದ್ರಿ. ಸೊ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಮಳೆ, ಜಿನಿ ಮಳೆ ಅವಾಗಿಂದಟ್ಟೆ. ಆಮೇಲೆ ನಂದು ಗಾಡಿ ಕೆಲಸ ಒಂದು ಸ್ವಲ್ಪ ಇತ್ತು, ಬ್ಯುಸಿ ಇದ್ದೆ. ಸೊ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಆರ್ ಟಿ ಒ ಆಫೀಸಿಂದು ಅದು ಇದು ಅಂತೇಳಿ. ಸೊ ಬೆಂಗಳೂರಿಗೆ ಬೇರೆ ಹೋಗ್ಬೇಕಾಯ್ತು. ಗಾಡಿದೆಲ್ಲ ಫ್ಯಾಬ್ರಿಕೇಷನ್ಗೆಲ್ಲ ರೆಡಿ ಮಾಡ್ಸೋಕ್ಕೆ ಅದೊಂದು ಸ್ವಲ್ಪ ಓಡಾಡ್ತಿದ್ದೆ. ಸೊ ಹಂಗಾಗಿ ಗಾಡಿ ಬಗ್ಗೆ ರಿವ್ಯೂ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಇಲ್ಲಿ ಮಳೆ ಸಿಕ್ಕಾಬಟ್ಟೆ ಒಂದು ವಾರದಿಂದ. ಸೊ ಹಂಗಾಗಿ ಅದ್ರ ಬಗ್ಗೆ ರಿವ್ಯೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸ್ನೇಹಿತರೆ, ನೀವು ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ಯಾಕೆ ನಾನ್ ಎ ಸಿ ತೊಗೊಂಡ್ರೆ, ಹಾಗೆ ಹೀಗೆ ಗಾಡಿ ರೇಟ್ ಎಷ್ಟು ಎಲ್ಲ ಪ್ರತಿಯೊಂದು ಕೇಳ್ತಾ ಇದ್ರಿ. ಸೊ ಸ್ನೇಹಿತರೆ, ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಗಾಡಿ ಬಗ್ಗೆ ಹೊರಗಡೆ ತೋರಿಸ್ತೀನಿ, ಯಾವ ರೀತಿ ಐತೆ ಏನು ಅಂತೇಳಿ ಎಲ್ಲ ತೋರಿಸಿ ಆದಮೇಲೆ ಲಾಸ್ಟಿಗೆ ಮಾತಾಡೋಣ. ಬನ್ನಿ. ನೋಡಿ, ಹೊರಗಡೆ ಎಲ್ಲ ಹಿಂಗಿದೆ ಗಾಡಿ ಎಲ್ಲ ಒಂದು ರೌಂಡ್ ನೋಡ್ಕೊಂಬಿಡಿ. ನೋಡಿ, ಅದೆಲ್ಲ ಫುಲ್ ಮಳೆ ಬಂತ, ಸಿಕ್ಕಾಪಟ್ಟೆ ಚಳಿಕೆರಾಗ ಮಳೆ ಒಂದು ವಾರದಿಂದಟ್ಟಿ. ಸೊ ಹಂಗಾಗಿ ಎಲ್ಲ ಗಲೀಜಾಗಿದೆ ನೋಡಿ. ಎಲ್ಲ ಮರದಡೆಯಲ್ಲೆಲ್ಲ ನಿಲ್ಸಿದ್ನ. ಸೊ ಅದೇನು ಹಣ್ಣಿಂದೆಲ್ಲ ಬಿದ್ದುಬಿಟ್ಟಿದೆ. ಸೊ ವಾಶ್ ಮಾಡಿಲ್ಲ. ಸೊ ಇವತ್ತು ವಾಶ್ ಮಾಡಿಬಿಟ್ಟು ಬೆಂಗಳೂರಿಗೆ ತಗೊಂಡೋಗ್ಬೇಕು. ಬನ್ನಿ, ಫಸ್ಟ್ ಇಂಜಿನ್ ಒಳಗಡೆ ತೋರಿಸ್ತೀನಿ, ಇಂಜಿನ್ ಬಗ್ಗೆ ಹೇಳ್ತೀನಿ ನನಗೆ ಗೊತ್ತಿರೋದು. ನೋಡಿ, ಒಳಗಡೆ ಹಿಂಗೈತೆ ಇಂಜಿನ್. ಸೊ ಇದು ಬಂದ್ಬಿಟ್ಟು ಡೆಫ್ ಆಯಿಲ್. ಈಗ ಗಾಡಿಗೆ ಎಡ್ಬುಲ್ ಆಯಿಲ್ ಅಂತ ಹೇಳ್ತಾರಲ್ಲ, ಅದು ಮಾಡಿದ್ದಾರೆ ಈಗ ಡೆಫ್ ಆಯಿಲ್. ಈಗ ಇದು ಡೆಫ್ ಆಯಿಲ್ ಬಂದ್ಬಿಟ್ಟು ಇದು 23 ಲೀಟ್ರು ಇದು ಡೆಫ್ ಆಯಿಲ್. ಸೊ ಇದು ಮಾಮೂಲಿ ಗೊತ್ತಲ್ಲ, ಬ್ರೇಕಿಂಗ್ ಆಯಿಲ್ದು. ಆಮೇಲೆ ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗಿಂದ. ಸೊ ನೋಡಿ, ಸಿಕ್ಕಾಬಟ್ಟೆ ಸೆನ್ಸರ್. ಮುಂಚೆ ಇದ್ದಿದ್ದು ಹಳೆ ಗಾಡಿಗಳಿಗೆಲ್ಲ ಇದಿರಲಿಲ್ಲ. ಇದು ಬಂದ್ಬಿಟ್ಟು ಕೂಲೆಂಟ್ ಆಯಿಲ್ದು ಟ್ಯಾಂಕ್ ಇದೆ. ಇದು ಬಂದ್ಬಿಟ್ಟು ವೈಫರ್ದು. ಆಮೇಲೆ ಇನ್ನೂ ಏನೇನು ಐತೆ ಗಾಡಿಗೆ. ಈ ಡೆಫ್ ಫಿಲ್ ಮಾಡಿಸ್ಬಿಟ್ರೆ, ಇದು ಡೆಫ್ ಸುಮಾರು ಒಂದು 7,500 ಕಿಲೋಮೀಟ್ರ್ ರನ್ ಆಗುತ್ತೆ. ಆಮೇಲೆ ಇದ್ರದ್ದು ಪವರ್ ಬಂದ್ಬಿಟ್ಟು 114 HP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇದ್ರ ಸಿಲಿಂಡ್ರ್ ಬಂದ್ಬಿಟ್ಟು 4 ಸಿಲಿಂಡ್ರ್. ಆಮೇಲೆ ಇನ್ನೇನು ಟಾರ್ಕ್ ವಿಚಾರಕ್ಕೆ ಬಂದರೆ 350 ಟಾರ್ಕ್ ಇದು ಮಾಡುತ್ತೆ. ಸೊ ಇಂಜಿನ್ CC ಬಂದ್ಬಿಟ್ಟು ಇದ್ರದ್ದು ಟೋಟಲ್ 2596 CC. ಇಷ್ಟೇ ಬ್ರೋ, ನನಗೆ ಗೊತ್ತಿರೋದು. ಮುಂದೆ ತಿಳ್ಕೊಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಗಾಡಿ ಬಗ್ಗೆ, ಇಂಜಿನ್ ಬಗ್ಗೆ. ಸೊ ನನಗೆ ಗೊತ್ತಿರೋದು ಹೇಳಿದ್ದೀನಿ ಅಷ್ಟೇ ಗುರು. ಬನ್ನಿ, ಹೊರಗಡೆ ಎಲ್ಲ ತೋರಿಸ್ತೀನಿ, ಬರ್ರಿ ಇದನ್ನ. ಸೊ ಇದು ಮುಂಚೆ ಏನು ಮಾಡಿಬಿಟ್ರು, ಲೆಫ್ಟ್ ಸೈಡಲ್ಲಿ ಇತ್ತು ಡೀಸೆಲ್ ಟ್ಯಾಂಕ್. ಸೊ ಈಗ ರೈಟ್ ಸೈಡಲ್ಲಿ ಮಾಡಿದ್ದಾರೆ. ಇದು ರೈಟ್ ಸೈಡಲ್ಲಿ ಐತೆ ಡೀಸೆಲ್ ಟ್ಯಾಂಕ್. ಈ ಡೀಸೆಲ್ದು ಕೆಪಾಸಿಟಿ ಬಂದ್ಬಿಟ್ಟು ಫುಲ್ ಟ್ಯಾಂಕ್ 70 ಲೀಟ್ರ್. ಆಮೇಲೆ ಈಗೆಲ್ಲ ಡೋರ್ ತೆಗೆದ್ರೆ ನೋಡಿ, ಈ ಥರ ಸೆನ್ಸರ್ ಮಾಡಿದ್ದಾನೆ. ನೋಡಿ, ಡೋರ್ ತೆಗೆದ್ರೆ ಪಾರ್ಕಿಂಗ್ ಲೈಟ್ ಆನ್ ಆಗ್ತವೆ. ಎಲ್ಲ ಲಿಮಿಟ್ ಸ್ವಿಚ್ ಮುಂಚೆ ಇತ್ತಲ್ಲ, ಅವೇ ಕ್ಲೋಸ್ ಮಾಡಿದ್ರೆ ಆಫ್ ಆಗುತ್ತೆ. ಮತ್ತು ವೀಲ್ ಬೇಸ್ ಬಂದ್ಬಿಟ್ಟು ಮಾಮೂಲಿ 15 ಸೈಜ್ ಟೈರ್ ಸೈಜಲ್ಲೇನು ವೇರಿಯೇಷನ್ ಇಲ್ಲ. ಇಲ್ಲಿದೆ, ಈ ಕಡೆ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ, 215 ಸೈಜ್ ಟೈರು. ಸೊ ಓವರ್ ಆಲ್ ಹಿಂಗೈತೆ ನೋಡಿ ಗಾಡಿ. ಆಮೇಲೆ ಬಂಪರು ಬಂದ್ಬಿಟ್ಟು ಕಂಪ್ನಿದು ನಾನ್ ಎಸ್ಸಿಗೆ ಇದನ್ನೇ ಬ್ಲಾಕೆ ಕೊಡೋದು. ಸೊ ನಾವು ಬೇಕಂದ್ರೆ ಎಕ್ಸ್ಟ್ರಾ ಚೈನ್ ಮಾಡಿಸ್ಕೋಬೋದು.
ಇಲ್ಲ ಪೇಂಟಿಂಗ್ ಆದರೂ ಮಾಡಿಸ್ಬೋದು. ಸೊ ಇದರಲ್ಲಿ ನಾವು ಇಷ್ಟೊಂದು ಬಂಡವಾಳ ಹಾಕಿದ್ದೀವಿ ಗಾಡಿಗೆ, ಬಟ್ ಪೇಂಟ್ ಮಾತ್ರ ಫ್ರಂಟ್ ಸೈಡ್ ಎಕ್ಸ್ಟ್ರಾ ನಾವು ಮಾಡಿಸ್ಬೇಕು. ಇದನ್ನು ನಾವು ಎಕ್ಸ್ಟ್ರಾ ಅಷ್ಟೊಂದೇನು ವರ್ತಲ್ಲ ಪೇಂಟ್ ಹಳೆ ಗಾಡಿಗೆ ಹೋಲಿಕೆ ಮಾಡ್ಕೊಂಡ್ರೆ. ಮಿಕ್ಕಿದೆಲ್ಲ ಚೆನ್ನಾಗೈತೆ. ಫ್ಯೂಚರಲ್ಲಿ ಚೇಂಜ್ ಮಾಡಿದ್ದಾನೆ, ಅಪ್ಗ್ರೇಡ್ ಮಾಡಿದ್ದಾನೆ. ನ್ಯೂ ಜನ್ರೇಷನ್ಗೆ ಏನೇನು ಬೇಕನ್ನೆಲ್ಲ ರೆಡಿ ಮಾಡಿದ್ದಾನೆ ನೋಡಿ. ಫುಲ್ಲು ಅಡೆಯಲ್ಲಂತೂ ನೋಡಿ ಇವೆಲ್ಲ ಇದೇನು ಸಿಲಿಂಡ್ರ್ ಎಲ್ಲ ಕೊಟ್ಟು, ಆಮೇಲೆ ಬ್ಯಾಟ್ರಿ ಬಾಕ್ಸ್ ಬಂದ್ಬಿಟ್ಟು ಅಡೆಯಲ್ಲಿ ಕೊಟ್ಟಿರೋದು ಬ್ಯಾಟ್ರಿ ಬಾಕ್ಸ್ ನೋಡಿ. ಇದು ಬ್ಯಾಟ್ರಿ ಬಾಕ್ಸ್ ಅಡೆಯಲ್ಲೇ. ಓವರಾಲ್ ಫುಲ್ಲು ಸೆನ್ಸರ್ಗಳು. ಮುಂಚೆ ಎಲ್ಲ ನೀರು ಹೋದರೆ ಎಲ್ಲ ಏನೋ ಸೆನ್ಸರ್ ಪ್ರಾಬ್ಲಮ್ ಆಗ್ತಿತ್ತಂತೆ. ಸೊ ಈಗೆಲ್ಲ ಅಪ್ಗ್ರೇಡ್ ಮಾಡಿದ್ದಾನೆ, ಎಲ್ಲ ಬ್ಯಾಕ್ ಮಾಡಿ. ಸೊ ಇದು ಬಂದ್ಬಿಟ್ಟು ಕಟ್ ಆಫ್, ಬ್ಯಾಟ್ರಿ ಕಟ್ ಆಫ್ ಅದು. ಸೊ ಇದನ್ನ ಆಫ್ ಮಾಡಿಬಿಟ್ರೆ ಎಲ್ಲ 3 ದಿನ 2 ದಿನ ನಿಲ್ಸಂಗಿದ್ರೆ ಅದನ್ನ ಆಫ್ ಮಾಡಿದ್ರೆ ಮುಗೀತು. ಫುಲ್ಲು ಟೋಟಲ್ ಏನು ಪವರ್ ಸಪ್ಲೈ ಆಗೋಲ್ಲ. ಆಮೇಲೆ ಮತ್ತು ಮಾಮೂಲಿ ಬ್ಯಾಕ್ ತೋರಿಸ್ತೀನಿ ಬನ್ನಿ. ಬ್ಯಾಕ್ ಸೈಡ್ ಸ್ಟೆಪ್ನಿ ಬಂದ್ಬಿಟ್ಟು ಮಾಮೂಲಿ ಅಡೆಯಲ್ಲಿ ಇರೋದು, ಎಲ್ಲ ಗಾಡೀಲಿ ಅದೇ ಇರೋದು. ಆಮೇಲೆ ಹೊಸ್ತಲ್ಲಿ ಈ ಸೆನ್ಸರ್ ಮಾಡಿದ್ದಾನೆ. ಈ ಸೆನ್ಸರ್ ಹುಕ್ ಹಾಕಿದ್ರು. ಸೊ ಲಾಕ್ ಮಾಡಿದ್ದೀನಿ. ನೋಡಿ ಒಳಗಡೆ ಎಲ್ಲ ಹಿಂಗಿದೆ ಗಾಡಿ. 12 ವ್ಯಾಟ್ಸ್ ಚಾರ್ಜಿಂಗ್ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಪವರ್ ಸ್ಟೇರಿಂಗು, ಗೇರ್ ಬಾಕ್ಸ್ ಮಾತ್ರ, ಗೇರ್ ಲಿವರ್ ಮಾತ್ರ ಹೆವಿ ಚಿಕ್ಕದು ಕಾರ್ ಲಿವರ್ಗಿನ್ನ ಸಖತ್ ಸ್ಮಾರ್ಟಾಗಿ ಕೊಟ್ಟಿದ್ದಾನೆ. ಮುಂಚೆ BS4ನಾಗೆ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೆ ಬಾನೆಟ್ ಅದೆಲ್ಲ. ಸೊ ಇದನ್ನು ಇನ್ನೂ ಅಪ್ಗ್ರೇಡ್ ಮಾಡಿ ಚೆನ್ನಾಗಿ ಮಾಡಿದ್ರು. ಡ್ರೈವಿಂಗ್ ಸೀಟ್ ಮಾತ್ರ ಸಖತ್ ಕಂಫರ್ಟಬಲ್. ಲಾಂಗ್ ಓಡೋದ್ರೂ ಫೀಲೇ ಬರೋಲ್ಲ, ಮೈ ನೋವಾಗಲ್ಲ ನೋಡಿ. ನಾನ್ AC ನಾನು ತೊಗೊಂಡಿರೋ ಗಾಡಿ, ಇದಕ್ಕೆ ಸೀಟ್ ಬರೋಲ್ಲ, ಶೆಲ್ ಅಂತಾರೆ ಇದನ್ನು ನೋಡಿ. ಓವರಾಲ್ ಹಿಂಗಿರುತ್ತೆ ನಾನ್ AC ಗಾಡಿಗೆ ನೋಡಿ. ಇದೇ ಗಾಡಿಗೆ AC ಗಾಡಿಗೆ ಇದೇ ಗಾಡಿಗೆ ಸೀಟ್ ಫಿಟ್ ಮಾಡಿರ್ತಾನೆ. ಬಟ್ ಇದು ಅಷ್ಟೊಂದು ಕಂಫರ್ಟ್ ಇರಲ್ಲ, ಇದು ಏನೋ ವುಡ್. ಸೊ ಇದನ್ನೆಲ್ಲ ಕಿತ್ತು ರಿಮೂವ್ ಮಾಡಿಸ್ತೀನಿ ನಾನು. ಅಪ್ ಟು ಡೇಟ್ ಇದೆಲ್ಲ ಫುಲ್ ಕಿತ್ತು ಬಿಸಾಕಿ ಬೇರೆದು ಹಾಕ್ಸೋದು. ಇದೆಲ್ಲ ಕಿತ್ತಾಕಿದ್ಮೇಲೆ ಹೆಂಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿ ತೋರಿಸಿರ್ತೀನಿ ನಿಮಗೆ. ಇದನ್ನೆಲ್ಲ ಫ್ಲೋರಿಂಗ್ ಇದೆಲ್ಲ ಚೇಂಜ್ ಮಾಡಿಸ್ತೇನೆ ನೋಡಿ. ಬ್ಯಾಟ್ರಿಲಿರೋದು ಇದೊಂದೇ ತಪ್ಪು ಮಾಡಿರೋದು. ಹಳೆ ಗಾಡಿಗೆಲ್ಲ ಬ್ಯಾಟ್ರಿ ಡ್ರೈವಿಂಗ್ ಸೀಟ್ ಅಡೆಯಲ್ಲಿರೋದು, ಅದೊಂದು ಚೇಂಜ್ ಮಾಡಬೇಕಾಗಿತ್ತು ನೋಡಿ. ಈ ಲೈಟಿಂಗ್ಸು, ಈ ಲೈಟು, ಈ ರೂಫು ಎಲ್ಲ ಬಿಚ್ಚಿಕ್ಬೇಕು ಅವ್ರಿಗೂ ಇವತ್ತು. ಇದನ್ನೆಲ್ಲ ಬಿಚ್ಚಿಕ್ಕೆ ತಗೊಂಡೋಗೋದು ನನ್ನ ಗಾಡಿನ. ಸೊ ಅಲ್ಲೆಲ್ಲ ಇದನ್ನೆಲ್ಲ ಕೊಯ್ದಾಕ್ಬಿಡ್ತಾರೆ, ಏನು ಯೂಸ್ ಬರೋಲ್ಲ. ಇದು ಸೈಡ್ ಇದೆಲ್ಲ ಫುಲ್ ಏಕ ಬಿಚ್ಚಬೇಕು ನೋಡಿ. ಇಷ್ಟಿದೆ ನೋಡಿ. ಈಗ ಡ್ರೈವಿಂಗ್ ಇಗ್ನಿಷನ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸಿಕ್ಕಾಪಟ್ಟೆ ಸಿಂಬಲ್ಸ್ಗಳೆಲ್ಲ ಬರ್ತವೆ. ಸೊ ಇದಕ್ಕೆ ಇಲ್ಲಿದೆಯಲ್ಲ ಕೆಳಗಡೆ, ಇದು 1 2 3 4 5 ಪಾಯಿಂಟು. ಇದು ಬಂದ್ಬಿಟ್ಟು ಯಾಡ್ಬಲ್ದು. ಸೊ ಈ ಕಡೆ 2 ಪಾಯಿಂಟ್ ಇದೆಯಲ್ಲ, ಇದು ಡೀಸೆಲ್ದು. ಇದು C ಬಂದ್ಬಿಟ್ಟು ಇದು ಟೆಂಪ್ರೇಚರ್ದು. ಕೆಳಗಡೆ ಮಾಮೂಲಿ ಓಡೋಮೀಟ್ರು, ಇದು ಮೇಲ್ಗಡೆ ಟೈಮಿಂಗ್ಸು. ಸೊ ಇಷ್ಟೇ ಗುರು, ನನಗೆ ಗೊತ್ತಿರೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬರೋ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ಗೇರ್ ಬಂದ್ಬಿಟ್ಟು 5 ಸ್ಪೀಡ್ ಗೇರ್ ನೋಡಿ. ಆಮೇಲೆ ಇದು ಗೇರ್ ಇದು ರಿವರ್ಸ್ಗೆ ಹೆಂಗೆ ಮಾಡಿದಾನಂದರೆ, ಹಿಂಗೆ KTS ಥರ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಎಳೆದ್ಬಿಟ್ಟು ಹಿಂದಕ್ಕೆ ಎಳೆದ್ಬಿಟ್ರೆ ರಿವರ್ಸಿಗೆ ಬೀಳುತ್ತೆ ನೋಡಿ. ಇಲ್ಲ ಇದೆಯಲ್ಲ ಹಿಂಗೆ ಕ್ಲಿಪ್ ಸಿಸ್ಟಮ್ ಮಾಡಿದ್ದಾನೆ. ಏನು 12 ವ್ಯಾಟ್ಸ್ ಸ್ಯಾಕೆಟ್ ಕೊಟ್ಟಿದ್ದಾನೆ ಒಂದು ಚಾರ್ಜರ್. ಆಮೇಲೆ ಇಕೋ ಮೋಡು, ಆಮೇಲೆ ಇದು ಇಂಟೀರಿಯರ್ ರೂಫಿಂದು ಲೈಟಿಂಗ್ಸ್. ಸೊ ಇದು ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಇದು EDC ಅಂತೇಳಿ, EDC ಆನ್ ಆಗುತ್ತೆ. ಸೊ ಈ ಗೇರ್ ಬಾಕ್ಸಿಗೆ ಏನಾನ ಪ್ರೆಷರ್ ಕೊಟ್ಟು ನೀವು ಗೇರ್ ಚೇಂಜ್ ಮಾಡಿ, ಈಗ ಥರ್ಡಲ್ಲಿ ಹೋಗೋದು ಬಿಡು ಅನ್ನೋದನ್ನ ಸೆಕೆಂಡ್ರಲ್ಲಿ ಹೋಗೋದ ಗಾಡಿನ ಥರ್ಡಲ್ಲಿ ಹಾಕಿ ಮೂವ್ ಮಾಡಿದಾಗ ಇಂಜಿನ್ಗೇನೋ ಪ್ರೆಷರ್ ಆದಾಗ, ಆಮೇಲೆ ಡೀಸೆಲ್ ಫುಲ್ಲು ಲೋ ಇದ್ದಾಗ, ಲೋ ಮೇಂಟೈನ್ ಮಾಡ್ತಾಯಿದ್ರೆ ಇದು ಆ್ಯಕ್ಚುಲಿ EDC ಲ್ಯಾಂಪ್ ಅಂತ ಒಂದು ಆನ್ ಆಗುತ್ತೆ. ಇದು ಆನ್ ಆದ ತಕ್ಷಣ ಸೈಡ್ಗೆ ಹಾಕ್ಬಿಟ್ಟು ಇದು ಏನಾನ ಆನ್ ಮಾಡಿ ಇದು ಮಾಡ್ಬೇಕು.
ಟೋಟಲ್ ಫ್ಯೂಚರಲ್ಲಿ ಏನಂದರೆ ಏನೇನೋ ಕೊಟ್ಟಿದ್ದಾರೆ, ಬಟ್ ಅವೆಲ್ಲ ತಿಳ್ಕೊಂಡು ಹೇಳ್ತಾ ಹೋಗ್ತೀನಿ ನಿಮಗೆ. ಸ್ನೇಹಿತರೆ, ಫೈನಲಿ ನೀವೆಲ್ಲ ಗಾಡಿ ಬಗ್ಗೆ ಎಲ್ಲ ನೋಡಿದ್ರಲ್ಲ, ಗೊತ್ತಾಯ್ತಲ್ಲ ನಿಮಗೆ. ಏನೋ ನನಗೆ ಗೊತ್ತಿರೋದ್ರ ಬಗ್ಗೆ ಹೇಳಿದ್ದೀನಿ ಬ್ರೋ. ನೀವೇನಾರ ನಿಮಗೆ ಗೊತ್ತಿರೋದೇನದಿದ್ದರೆ ಕಮೆಂಟ್ ಮಾಡಿ ಹೇಳಿ. ಸೊ ನನಗೆ ಗೊತ್ತಿರೋದು ನನಗೆ ಏನೇನು ಮೇನ್ ಗೊತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಷ್ಟೇ. ಅದ್ರಕ್ಕಿಂತ ಮುಂದೆ ಹೋಗ್ತಾ ಡೀಟೇಲಾಗಿ ಗಾಡಿ ಬಗ್ಗೆ ಎಲ್ಲ ಹೇಳ್ತೀನಿ. ನನಗೂ ತಿಳ್ಕೊಬೇಕು. BS6 ಬಗ್ಗೆ ನನಗೂ ಗೊತ್ತಿಲ್ಲ. ಸೊ ಹಂಗಾಗ್ಬಿಟ್ಟು ನನಗೆ ಗೊತ್ತಿರೋದು ಮಾತ್ರ ಹೇಳಿದ್ದೀನಿ. ತುಂಬ ಜನ ಯಾಕೆ ಬ್ರೋ ನಾನ್ AC ತೊಗೊಂಡೆ ಅಂತ ಕೇಳ್ತಿದ್ರಿ. ಸೊ ಗಾಡಿ ರೇಟ್ ಎಷ್ಟು ಅದೆಲ್ಲ ಆಮೇಲೆ ನಾನ್ ACಗೂ ACಗೆ ಎಷ್ಟಿದೆ ಗಾಡಿ ರೇಟು ಅಂತಲೂ ತುಂಬ ಜನ ಕೇಳ್ತಾ ಇದ್ರಿ. ಸ್ನೇಹಿತರೆ, ಈ ಗಾಡಿ ರೇಟ್ ಬಂದ್ಬಿಟ್ಟು ನಾನು ತೊಗೋಬೇಕಾದ್ರೆ ಗಾಡಿ ರೇಟ್ ಇದ್ದಿದ್ದು 19,76,000 ಆಗಿತ್ತು ನನಗೆ ಗಾಡಿ. ಅಲ್ಲ, 19,87,000 ಗಾಡಿ ರೇಟ್ ಇದ್ದಿದ್ದು. ಟೋಟಲ್ ನಾನೀಗ ರಿಜಿಸ್ಟ್ರೇಷನ್ನು ಮತ್ತು VLTD ಅಂತೇಳಿ ಈಗ ಎಕ್ಸ್ಟ್ರಾ ಇದನ್ನು ಮಾಡಿದ್ದಾರೆ RTOಗೆ. ಅದು ರೂಲ್ಸು GPS ಅಂತಾರಲ್ಲ, ಅದೇ VLTD ಅಂತೇಳಿ. ಸೊ ಅದನ್ನೆಲ್ಲ ಹಾಕ್ಸ್ಕೊಂಡೆ RTO ಮಾಡಿಸ್ಬೇಕು. RTO ಮತ್ತು ನಾನೇ ಮಾಡಿಸ್ತಿದ್ದೀನಿ ಎಲ್ಲ. ಟೋಟಲ್ ನಮಗೆ ಗಾಡಿನ 20 ಲಕ್ಷ ಬರೋಬ್ಬರಿ ಅಂದ್ಕೊಂಬಿಟ್ಟು ಗಾಡಿ ಹೊರಗಡೆ ಬಂದು ಮತ್ತು ಅದು RTO ಖರ್ಚು ಮತ್ತು VLTD, ಆಮೇಲೆ ಗಾಡಿ ಲೋನ್ ಮಾಡ್ಬೇಕಾದ್ರೆ ಇನ್ನೊಂದು ತಿಳ್ಕೊಳ್ಳಿ, ನಿಮಗೆ ಇನ್ಸೂರೆನ್ಸ್ ಮಾಡ್ದಲೇ ಕೊಡಲ್ಲ ಅದೊಂದು. ಎಲ್ಲ ಟೋಟಲ್ ನಿಮಗೆ ಗಾಡಿ ಹೊರಗಡೆ ಬರೋಕ್ಕೆ 21 ಲಕ್ಷ ಬರಾಬರಿ ಆಗೋಗುತ್ತೆ ಗಾಡಿದು. ಆಮೇಲೆ ಗಾಡಿ ನಾನು ತೊಗೊಂಡು ಡೆಲಿವರಿ ತಗೊಂಡ ಟೈಮಲ್ಲಿ 30,000 ಜಂಪ್ ಆಗಿದೆ. 40,000 ಜಂಪ್ ಆಗಿದೆ ಗಾಡಿ ರೇಟ್. ಈಗ ಈ ಗಾಡಿ ಬಂದ್ಬಿಟ್ಟು ಬರಾಬರಿ 20 ಲಕ್ಷ ಇದೆ. ಈಗ VLTD RTO ಚಾರ್ಜಸ್ ಅಂದರೆ 21 ಮೇಲೇನೆ ಆಗುತ್ತೆ ಗಾಡಿ ರೇಟು. ಆಮೇಲೆ ACಗೆ ಬಂದ್ಬಿಟ್ಟು ಇದಕ್ಕೂ ACಗೆ ಎಷ್ಟು ಡಿಫ್ರೆನ್ಸ್ ಅಂದರೆ 3 ಲಕ್ಷ ಡಿಫ್ರೆನ್ಸ್ ಐತೆ. ನಾನು ಕೇಳಿದಾಗ 280 ಇತ್ತು AC. ಸೊ ಅದಕ್ಕೂ ಈಗ ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಆಗಿರೋದು ಅದೆಲ್ಲ ಸೇರಿಸಿದ್ರೆ ಒಂದು 3 ಲಕ್ಷ ಡಿಫ್ರೆನ್ಸ್ ಬರುತ್ತೆ AC. ಆಮೇಲೆ ಇನ್ನೊಂದು ಏನು ಗೊತ್ತಾ, AC ತಗೋಬೋದಾಯ್ತಲ್ಲ ಬ್ರೋ ಅಂದ್ರೆ AC ತಗೋಬೋದಾಗಿತ್ತು. ಬಟ್ ಏನಂದರೆ AC ನಮ್ಮ ಕಡೆ ಅಷ್ಟೊಂದೇನಿಲ್ಲ. ಯಾವುದೋ ಒಂದು ಬಾಡಿಗೆಗೋಸ್ಕರ ನಾನು 3 ಲಕ್ಷ ಸಾಲ ಮಾಡೋದು ವೇಸ್ಟ್ ಅನ್ನಿಸ್ತು. ಸೊ ಅದೇ 3 ಲಕ್ಷ ಜೊತೆಗೆ ಇನ್ನೊಂದು 50,000 ಹಾಕಿದ್ರೆ ಎಲ್ಲ ಒಳಗಡೆ ಎಲ್ಲ ಫುಲ್ಲು ಗ್ರ್ಯಾಂಡ ರೆಡಿ ಆಗುತ್ತೆ. ತಿರ್ಗಿ ಆಮೇಲೆ AC ತಗೊಂಡ್ರೂ ರೆಡಿ ಮಾಡಿಸ್ಬೇಕು. ACಗೆ ತಗೊಂಡ ತಕ್ಷಣ ಏನೆಲ್ಲ ಅಪ್ ಟು ಡೇಟ್ ರೆಡಿ ಇರಲ್ಲ. ಸೀಟಿಂಗ್ಸ್ ಒಂದಿರುತ್ತೆ, ಬಿಟ್ಟರೆ ಏನಿರಲ್ಲ. AC ತಗೊಂಡ್ರು ಕಮ್ಮಿ ಅಲ್ಲಾದ್ರೂ ಅದಕ್ಕೂ ಒಂದು 2 ಲಕ್ಷ ಇನ್ವೆಸ್ಟ್ ಮಾಡಲೇಬೇಕು. 2 ಲಕ್ಷ ಇಲ್ದಲೇ ಏನೂ ರೆಡಿ ಆಗಲ್ಲ. ರೂಫಿಂಗು ಮತ್ತು ಎಲ್ಲ ಆಲ್ಟ್ರೇಷನ್, ಅದು ಕಂಪ್ನಿ ಸೀಟಿಗೆ ಮಾಡಿಫೈಡ್ ಮಾಡಿಸ್ಲೇಬೇಕು. ಕಂಫರ್ಟಬಲ್ ಇರಲ್ಲ, ಒಪ್ಪಲ್ಲ ಈ ಕಡೆಲ್ಲ. ಸೊ ಹಂಗಾಗಿ AC ಯಾಕೆ ನನಗೆ ವರ್ತಲ್ಲ ಅನ್ನಿಸ್ತು. ಸೊ ಹಂಗಾಗಿ ನಾನ್ AC ತಗೊಂಡು ಫುಲ್ಲು ಮಾಡಿಫೈಡ್ ಮಾಡಿಸ್ಬೇಕಂತೇಳಿ ನಾನು ಅಂದ್ಕೊಂಡಿದ್ದೀನಿ ನನ್ನ ರೇಂಜಿಗೆ. ನೋಡೋಣ, ಎಲ್ಲ ಫುಲ್ಲು ರೆಡಿ ಆಗ್ತಲೂ ನಿಮಗೆ ಹೇಳ್ತೀನಿ ಹೆಂಗೆ ಮಾಡಿಸ್ತೀನಿ ಏನಂತೇಳಿ. ಇಷ್ಟೇ ಬ್ರೋ. ಗಾಡಿ ರೇಟು ಕೆಲವರು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಲೋನೇ ಇನ್ನೂ ಮಾಡಿಸ್ತಾ ಗಾಡಿ ರೇಟ್. ನಾನು ಲೋನ್ಗೂ ಅದಕ್ಕಿದ್ಕು ನಾನು ಮಾಡಿಸಿರೋದು SBI ಬ್ಯಾಂಕ್ ಲೋನು. ಇದು ಲೋನ್ಗೂ ಅದಕ್ಕಿದ್ಕು ಓಡಾಡ್ಸೋಕ್ಕೆ ಹಿಡಿದಿದ್ದಟ್ಟಿ ಸುಮಾರು ನನಗೆ 1 ಲಕ್ಷ 1.5 ಲಕ್ಷ ಹತ್ತತ್ರ ಡಿಫ್ರೆನ್ಸ್ ಆಗಿದ್ದು ಗಾಡಿ ರೇಟ್. ಭಾರಿ ಜಂಪ್ ಆಗ್ಬಿಡ್ತು. ಬಟ್ ಏನು ಮಾಡೋಕ್ಕಲ್ಲ, ನಮ್ಮ ಲಕ್ ಲೋನ್ ಆಗಲಿಲ್ಲ. ಬ್ಯಾಂಕ್ ಲೋನ್ಗಳು ಭಾಳ ಕಷ್ಟ ಓಡಾಡಿ ಮಾಡಿಸೋದು. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಏಪ್ರಿಲ್ ತಿಂಗಳಲ್ಲೇ ಗಾಡಿ ಡೆಲಿವರಿ ಇದ್ದಿದ್ದು. ಅದೇನಾಗಿ ಅದು ಜೂನ್ ತಿಂಗಳಲ್ಲಿ ನನಗೆ ಜೂನ್ ತಿಂಗಳಲ್ಲಿ 28ನೇ ತಾರೀಕು ಗಾಡಿ ಡೆಲಿವರಿ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಋಣದಲ್ಲಿರ್ಬೇಕಲ್ಲ. ಸೊ ಹಂಗಾಗಿ ಲೇಟ್ ಆಯಿತು. ಸ್ನೇಹಿತರೆ, ಇಷ್ಟೇ ನನಗೆ ಗೊತ್ತಿರೋದ್ರ ಬಗ್ಗೆ ಹೇಳಿದ್ದೀನಿ. ಖಂಡಿತ ಆಮೇಲೆ ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ಡೌನ್ ಪೇಮೆಂಟ್ ಎಷ್ಟು ಹಾಗೆ ಹೀಗೆ ಅಂತೇಳಿ. ಡೌನ್ ಪೇಮೆಂಟ್ ನಾನು ಈ ಗಾಡಿಗೆ ಡೌನ್ ಪೇಮೆಂಟ್ ಮಾಡಿರೋದು ಬಂದುಬಿಟ್ರೆ 10 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೀನಿ. ಮ್ಯಾಗ್ಲದು ಏನು 1 ಲಕ್ಷನ ಅದಕ್ಕೆ ಇದಕ್ಕೂ ಕ್ಯಾಶ್ ಇದು ಮಾಡಿರೋದು. ಇನ್ಸೂರೆನ್ಸಿಂದ ಹಿಡಿದು VLTD ಆಮೇಲೆ ರಿಜಿಸ್ಟ್ರೇಷನ್ ಇದಕ್ಕೆಲ್ಲ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ 10 ಲಕ್ಷ ಮಾತ್ರ ಸೆಲ್ಫ್ ಡೆಪಾಸಿಟ್ ಮಾಡಿ ಡೌನ್ ಪೇಮೆಂಟ್ ಮಾಡಿರೋದು. ಬ್ಯಾಂಕಲ್ಲಿ 10 ಲಕ್ಷದ ಮೇಲೆ 1 ರೂಪಾಯಿನೂ ಅವ್ರು ಎಕ್ಸಸ್ ಕೊಡಲ್ಲ. ಯಾಕಂದರೆ ಅವ್ರು ಕೇಳಿದ್ದೆ ಇಷ್ಟು, ನಿಂದು IT ರಿಟರ್ನ್ಸ್ ಇದೆಯಾ, 5 ಲಕ್ಷ ಡೌನ್ ಪೇಮೆಂಟ್ ಮಾಡೋ, ಮಿಕ್ಕಿದ್ದೆಲ್ಲ ಲೋನ್ ಕೊಡ್ತೀವಿ ಅಂದ್ರೆ ನಮ್ದು IT ರಿಟರ್ನ್ಸ್ ಅವೆಲ್ಲ ಮಾಡಿಸ್ಕೊಂಡು ಯಾಕೆ ಸುಮ್ಮನೆ ಸಮಸ್ಯೆ ಅಂತ ಹೇಳ್ಕೊಂಬಿಟ್ಟು ನಾನು 10 ಲಕ್ಷ ಡೌನ್ ಪೇಮೆಂಟ್ ಮಾಡಿರೋದು. ಇನ್ನು ಮಿಕ್ಕಿದ್ದ ಮ್ಯಾಗ್ಲದೆಲ್ಲ ಬ್ಯಾಲೆನ್ಸ್ ಒಂದು 10 ಲಕ್ಷ ಲೋನ್ ಮಾಡಿಸಿದ್ದೀನಿ. 10 ಲಕ್ಷಕ್ಕೆ ಅಷ್ಟೇ ಲೋನ್ ತಗೊಂಡಿರೋದು ನನ್ನ ಬ್ಯಾಂಕಲ್ಲಿ. ನನಗೆಲ್ಲ EMI ಒಂದು 17,000 ಒಳಗೇ ನನಗೆ EMI ಬರೋದು ಒಂದು ತಿಂಗಳ. ನಾನೇನು ಬೆಂಗಳೂರಲ್ಲಿ ಓಡ್ಸಂಗಿದ್ರೆ ಗುರು AC ಗಾಡಿ ತಗೊಂಡು ಆರಾಮ್ಸೆ ಓಡಿಸ್ಬೋದಾಯ್ತು. ನಮ್ಮದು ಇಲ್ಲಿ ನಮ್ಮ ತಾಲೂಕಲ್ಲೆಲ್ಲ ಗಾಡಿ ಓಡಿಸೋದು, ನಾವೇನು ಬೆಂಗಳೂರಿಗೆ ಹೋಗಂಗಿಲ್ಲ. ಸೊ ಹಂಗಾಗ್ಬಿಟ್ಟು ನಾವು AC ಬೇಡ ಅಂತೇಳಿ ನಾನ್ ACನೇ ತೊಗೊಂಡಿದ್ದು.
ಎ ಸಿ ತೊಗೋಬೋದಾಯ್ತು, ಅದೇ ಹೇಳಿದ್ನಲ್ಲ 50-60 ಸಾವಿರ ಲಕ್ಷದ ಒಳಗಿದ್ರೆ, ಲಕ್ಷ ಇದ್ದಿದ್ರು ತೊಗೊಂಡ್ರೆ ಏನು ಲಾಸ್ ಆಗ್ತಿರ್ಲಿಲ್ಲ. ಬಟ್ 3 ಲಕ್ಷ ಡಿಫ್ರೆನ್ಸ್ ಇದ್ದರೆ ನನಗೇನೋ ವರ್ತಲ್ಲ ಅನ್ನಿಸ್ತು. ನಮ್ಮ ಕಡೆ ಎಲ್ಲ ನಡೆಯಲ್ಲ ಅಷ್ಟೊಂದು. ಯಾವುದೋ ಒಂದು ಬಾಡಿಗೋಸ್ಕರ ಸುಮ್ಮನೆ 3 ಲಕ್ಷ ವೇಸ್ಟ್ ಅನಿಸುತ್ತೆ. ಬಟ್ ಒಂದು ಲೆಕ್ಕಕ್ಕೆ ಯೋಚನೆ ಮಾಡಿದ್ರೆ ಎ ಸಿ ಇರ್ಬೇಕಾಯ್ತು. ನಾನು ಎ ಸಿ ಎಕ್ಸ್ಟ್ರಾ ಮಾಡಿಸ್ಬೋದು, ಎ ಸಿ ಅದೇನು ತೊಂದರೆ ಏನಿಲ್ಲ. ಮುಂದೆ ಯಾವುದಾಗ ನೆಕ್ಸ್ಟ್ ಮುಂದೆ ಯಾವ ಫ್ಯೂಚರಲ್ಲಿ ಮಾಡಿಸ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನನ್ನ ಅನಿಸಿಕೆ, ನನ್ನ ಯೋಚನೆ ನಾನು ಮಾಡಿ ತಗೊಂಡಿದ್ದೆ, ನಾನು ಎ ಸಿನೇ ಬೆಸ್ಟ್ ಅಂದ್ಕೊಂಡು ತೊಗೊಂಡಿದ್ದೆ. 3 ಲಕ್ಷ ಕಮ್ಮಿ ಆಗುತ್ತಲ್ಲ, ಇನ್ನೊಂದೇನು 50-60 ಸಾವಿರ ಹಾಕಿದ್ರೆ ಎಲ್ಲ ರೆಡಿಯಾಗಿ ಹೋಗುತ್ತೆ ಗಾಡಿದು. ಅದಕ್ಕೆ 2-2.5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕಾಯ್ತು ಎ ಸಿ ತಂದ್ರೆ. ಅಲ್ಲಿ ಟೋಟಲ್ ಅದು 27 ಲಕ್ಷ ಲೆಕ್ಕಾಚಾರಕ್ಕೆ ಆಗೋದು. ಇದು ಟೋಟಲ್ ಎಲ್ಲ ರೆಡಿಯಾಗಿ ಹೊರಗೆ ಬರೋದಕ್ಕೆ ಒಂದು 25 ಲಕ್ಷ 24 ಲಕ್ಷಕ್ಕೆ ನೆಗೆದು ಬಿದ್ದಾವೆ. ಫುಲ್ ಎಲ್ಲ ಅಪ್ ಟು ಡೇಟ್ ಗಾಡಿ ಇದೆ. ಆಮೇಲೆ ಇದು ನಿಮ್ಗೆ ಬ್ಯಾಂಕ್ ಶ್ರೀರಾಮ್ ಫೈನಾನ್ಸ್ನಾಗೆಲ್ಲ ಕೊಡ್ತಾರೆ, 5 ಲಕ್ಷ ಕಟ್ಟಿರೋನು ಗಾಡಿ ಕೊಡ್ತಾರೆ. ನಿಮ್ಮದು ಸಿಬಿಲ್ ಸ್ಕೋರ್ ಏನಾದ್ರು ಇಂಪ್ರೂವ್ಮೆಂಟ್ ಇದ್ದರೆ ನೋಡಿ, ಅದು ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಶ್ರೀರಾಮ್ ಫೈನಾನ್ಸಲ್ಲಿ ಕಮ್ಮಿ ಕಟ್ಟಿರೋ ಎಲ್ಲ ಫೈನಾನ್ಸ್ಗಳಿಗೆ ಎಲ್ಲಾದರೂ ಕೊಡ್ತಾರೆ. ಬಟ್ ಏನಂದರೆ ನಿಮಗೆ ಇ ಎಮ್ ಐ ಜಾಸ್ತಿ ಬೀಳುತ್ತೆ. ಬ್ಯಾಂಕ್ನಂಗೆ ಅಲ್ಲ, ಒಂದು ದಿನ ಲೇಟ್ ಆತಂದ್ರೂ ಚೆಕ್ ಬೌನ್ಸ್ ಕೇಸು, ಅವು ಆಳಂ ಪೆನಲ್ಟಿ ಅಂತೇಳಿ ಸಿಕ್ಕಾಪಟ್ಟೆ ಹಾಕ್ತಾರೆ. ಬ್ಯಾಂಕಲ್ಲಿ ಅಷ್ಟೊಂದು ಪ್ರೆಷರ್ ಇರಲ್ಲ. ಬಟ್ ಏನಂದರೆ ವಾರ ವೀಕು ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಆರಾಮ್ಸೆ ಕಟ್ಬೋದು. ಅದು ಬಿಟ್ಟರೆ ಇನ್ನೇನು ತೊಂದರೆ ಏನಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಜನ ಏನು ಮಾಡ್ತೀರಂದರೆ ಇವ್ರಿಗೆಲ್ಲ ಗಾಡಿ ಕೊಡಿಸೋದು ಏನೇನೋ ಮಾಡ್ತೀರ. ಜೀವನದಲ್ಲಿ ನೀವೇನು ಸಂಪಾದಿಸಿಲ್ಲ ಅಂದ್ರೂ ಸಿಬಿಲ್ ಸ್ಕೋರ್ ಮಾತ್ರ ಯಾವುದೇ ಕಾರಣಕ್ಕೆ ಕೆಡಿಸ್ಕೊಬೇಡ್ರಿ. ನನ್ನ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಆಗಿದ್ದಕ್ಕೆ ಸಿಕ್ಕಾಬಟ್ಟೆ ಲೇಟ್ ಆಗ್ಬಿಡ್ತು. ನನಗೆ ಓಡಾಡಿ ಸಾಕಾಗೋಗ್ಬಿಡುದು. ಸಿಬಿಲ್ ಸ್ಕೋರ್ ನಿಮ್ಮದು ಕರೆಕ್ಟಾಗಿತ್ತಂದ್ರೆ ಯಾರನ್ನೂ ಕೇಳಂಗಿಲ್ಲ ಗುರು, ಸೆಡ್ ಹೊಡೆದು ಗಾಡಿ ತರ್ಬೋದು. ಸಿಬಿಲ್ ಸ್ಕೋರ್ ನಿಮ್ಮ ಲೈಫಲ್ಲಿ ನೀವೇನು ಸಂಪಾದಿಸ್ತಿರಲ್ಲ ಗೊತ್ತಿಲ್ಲ, ಆಸ್ತಿ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಿಬಿಲ್ ಸ್ಕೋರ್ ಮಾತ್ರ ಯಾವತ್ತೂ ಕೆಡಿಸ್ಕೊಬೇಡ್ರಿ. ನನ್ನ ಲೈಫಲ್ಲಿ ಅನುಭವ ಆಗಿರೋದು ನಾನು ನಿಮ್ಗೆ ಹೇಳ್ತಿದ್ದೀನಿ. ಸಿಬಿಲ್ ಸ್ಕೋರ್ ಕಮ್ಮಿ ಅಲ್ಲ ಅಂದ್ರೆ ನಿಮ್ಗೆ 850 ಇದ್ದರೆ ನಿಮಗೆ ಪ್ರಾಮಿಸ್ ಉಳ್ಳಲ್ಲ ಕರೆದು ಕೊಡ್ತಾರೆ. ಇದೇ ನಮ್ಮ ಶೋರೂಮ್ನವರೇ ಗಾಡಿ ಲೋನ್ ಮಾಡಿಸ್ಕೊಡ್ತಾರೆ. ಬೇರೆಲ್ಲ ನೀವು ಓಡಾಡಬೇಕಲ್ಲ, ಇವರೇ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಾರೆ. ನಾನು ಆ್ಯಕ್ಚುಲಿ ಗಾಡಿಗೆ ಶೋರೂಮ್ನವ್ರಿಗೆ ಕೇಳಿದ ತಕ್ಷಣ ನಂದು ಡಾಕ್ಯುಮೆಂಟ್ಸ್ ಹಾಕ್ದಾಗ ಬರಲ್ಲ ಅಂತ ಹೇಳಿದ್ರು. ತಿರ್ಗಾ ಏನೇನೋ ಮಾಡಿ ತೆಗಡಿ ಮಾಡಿ ಸಿಬಿಲ್ ಸ್ಕೋರ್ ಲೈಟಾಗಿ ಇನ್ಕ್ರೀಸ್ ಮಾಡ್ಕೊಂಡೆ. ಅದು ಹೆಂಗಪ್ಪ ಅಂದರೆ ಕೆಲವು ಸಿಬಿಲ್ ಸ್ಕೋರ್ ನೀವು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಈ ಗಾಡಿನ ಇದು ಏನೋ ಒಡವೆ ಏನಾದರೂ ಗೋಲ್ಡ್ ಲೋನಲ್ಲಿ ಏನೋ ಇಟ್ಟು ಹಂಗೆ ತೆಗೆದ್ರೆ ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಬಟ್ ನಾನು ನಮ್ಮ ಫ್ರೆಂಡ್ಸಿಗೆ ಯಾವುದೋ ಹಿಂಗೆ ಏನೋ ಕೊಡಿಸಿದ್ದೆ, ಸೊ ಹಂಗಾಗಿ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಆಗಿದ್ದು ಬಜಾಜಲ್ಲಿ. ಅದು ಬಿಟ್ಟರೆ ಅದೇ ಸ್ನೇಹಿತರೆ, ನೀವು ಏನೇ ಮಾಡಿ ಸಿಬಿಲ್ ಸ್ಕೋರ್ ಮಾತ್ರ ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿ ಕೆಡಿಸ್ಕೊಬೇಡ. ಬಿಡೋ ಚೆನ್ನಾಗಿದೀವಿ ಹಂಗೆ ಅಂತೇಳಿ ಯಾರಿಗ ನಿಮ್ಮ ಫ್ರೆಂಡ್ಸಿಗೆ ಅದಕ್ಕೆ ಅಂತೇಳಿ ಕೊಡಿಸಿ ಫ್ಯೂಚರಲ್ಲಿ ತುಂಬ ಹಾಳು ಮಾಡ್ಕೊಂತಾರೆ. ಸಿಬಿಲ್ ಸ್ಕೋರ್ ನೀವು ಮೇಂಟೈನ್ ಮಾಡಿದರೆ ನೋಡಿ, ನೀವು ಆಸ್ತಿ ಮಾಡ್ದಂಗೆ. ನೀವು ಏನು ಗಳಿಸ್ತೀರ ಬಿಡ್ತೀರೋ ಗೊತ್ತಿಲ್ಲ, ಸಿಬಿಲ್ ಸ್ಕೋರ್ ಮಾತ್ರ ಯಾವುದೇ ಕಾರಣಕ್ಕೆ ಲೈಫಲ್ಲಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ನೇಹಿತರೆ, ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರೆಲ್ಲ ಗಾಡಿ ತಗೋಬೇಕಂತ ಇದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ. BS6 ಬಗ್ಗೆ ಸಿಕ್ಕಾಬಟ್ಟೆ ನಾನು BS6 ಬಗ್ಗೆ ಇನ್ನೂ ತಿಳ್ಕೊಳೋದು ಭಾಳ ಐತೆ. ಸೆನ್ಸರ್ ಇದು ಫುಲ್ಲು ಸೆನ್ಸರ್ ಗಾಡಿ, ಏನು ಎತ್ತ ಅಂತೇಳಿ ತಿಳ್ಕೊಂಡು ಹೋಗ್ತಾ ನಿಮಗೆ ಮುಂದೆ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ನೇಹಿತರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋದ ಜೊತೆಗೆ ಸಿಗೋಣ. ಗಾಡಿ ರೆಡಿ ಮಾಡಿಸ್ಕೊಂಬಂದು ಮತ್ತೊಂದು ವೀಡಿಯೋ ಮಾಡ್ತೀನಿ ಹೆಂಗಿರುತ್ತೆ ಏನಂತೇಳಿ. ಸೊ ಹೆಚ್ಚು ಕಡಿಮೆ ಇನ್ನೊಂದು ವಾರ 15 ದಿನ ಆಗುತ್ತೆ ಗಾಡಿ ರೆಡಿ ಆಗೋಕ್ಕೆ. ಸೊ ಅಪ್ ಟು ಡೇಟ್ ಗಾಡಿ ರೆಡಿ ಆದಮೇಲೆ ಎಲ್ಲ ಸಿಗ್ತೀನಿ, ಯಾವ ಥರ ಮಾಡಿಸ್ತೀನಿ ಎಲ್ಲ ತೋರಿಸ್ತೀನಿ ನಿಮಗೆ. ಎಲ್ಲ ಅದನ್ನು ಕ್ಲಾರಿಫೈ ಕೊಡ್ತೀನಿ ಎಷ್ಟಾಯ್ತು ಏನಂತೇಳಿ. ಸರಿ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.